अस्सलाम वालेकुम। फ्रीडम न्यूज़ में आपका इस्तकबाल है। मैं अब्दुल अजीज लोकापल्ली। आइए, आज मैं दुर्गतपल्ली में मौजूद हूँ। यहाँ पर हिंदू और मुसलमान सब लोग मिलकर नेहा और रुखसाना को लेकर यहाँ पर जो कातिल है इसको कड़ी से कड़ी सजा मिलने के लिए यहाँ पर तीन लोग जमा हैं। आज स्वामी जी हमारे साथ मौजूद हैं, उनसे हम इसकी तफसीलात पूछेंगे, देखेंगे इस मौजू पर वो क्या कहना चाहते हैं। दिवंगत ನೇಹಾ ಹಿರೇಮಠರ ಒಂದು ದುರ್ಘಟನೆಯನ್ನು ಖಂಡಿಸಿ ತಪ್ಪಿತಸ್ಥರಿಗೆ ಅವರಿಗೆ ಒಂದು ಉಗ್ರ ಶಿಕ್ಷೆ ಆಗಬೇಕಂತ ಉದ್ದೇಶದಿಂದ ನಮ್ಮ ಸಂವಿಧಾನ ಸಮಿತಿಯವರು ಮತ್ತು ಗಜಾನನ ಮಹಾಮಂಡಲರು ಸಂಯುಕ್ತ ಆಶ್ರಮದಲ್ಲಿ ಎಲ್ಲ ನಾಗರಿಕರನ್ನು ಸೇರಿಸಿಕೊಂಡು ಇವರದೇ ಆದ ಒಂದು ಸಾಂಕೇತಿಕವಾಗಿ ಶಿಕ್ಷೆ ಆಗಬೇಕಂತ ರಾಜ್ಯಪಾಲ ಸಹಿ ಮಾಡಿ ಕೊಡಲಿಕ್ಕೆ ನಮ್ಮನ್ನು ಇಲ್ಲಿ ಕರೆದಾರ. ಅದಕ್ಕಾಗಿ ನಾವು ವಿಷಾದದಿಂದ ಸಹಿ ಮಾಡಿ ಅಮ್ಮನಿಗೆ, ಪ್ರಾಣ ಕಳೆದ ಅಮ್ಮನಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ, ಇದನ್ನು ದುರ್ಘಟನೆ ಮಾಡಿದವರಿಗೆ ಉಗ್ರ ಶಿಕ್ಷೆ ಸಿಗಲಿ ಅನ್ನುವಂಥದ್ದನ್ನು ನಾವು ಹಾರೈಸ್ತೀವಿ. ಮತ್ತು ಒಂದು ಮಾತು ಹೆಚ್ಚು ಏನು ಹೇಳೋದಂದರೆ, ಈಗ ನಮ್ಮಂತಹ ಧರ್ಮಗುರುಗಳು ಜಾತ್ಯತೀತವಾಗಿ, ಪಕ್ಷಾತೀತವಾಗಿ, ಭಾಷಾತೀತವಾಗಿ ಜಗತ್ತಿನಾದ್ಯಂತ ಶಾಂತಿ ಸಂದೇಶ ಸಾರಲಿಕ್ಕೆ ಯಾರಾದರೂ ಸನ್ನದ್ಧರಾಗಿದ್ದ ಅವ್ರ ಜೊತೆಗೆ ಸೇರ್ತೀವಿ, ಇಲ್ಲದ್ರೆ ನಾವೇ ಮುಂಚೂಣಿಯಲ್ಲಿ ಎದ್ದು ಈ ಶಾಂತಿಯನ್ನು ಬಯಸಲಿಕ್ಕೆ, ಧರ್ಮ ಜಾಗೃತಿ ಮಾಡಲಿಕ್ಕೆ, ಜನರನ್ನು ಅದರಾಗ ಹೆಚ್ಚಾಗಿ ರಾಜಕಾರಣ ಜಾಗೃತಿ ಮಾಡಲಿಕ್ಕೆ ನಮ್ಮ ಪಾತ್ರ ಬಹಳ ಮಹತ್ವದ್ದೈತೆ ಅಂತ ಹೇಳಿ ಇಲ್ಲಿ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀವಿ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ಒಮ್ಮೆ ನಿರ್ಣಯ ಕೊಡ್ರಿ. ಈ ನಿರ್ಣಯದಿಂದ ಜನರು ಪಾಠ ಕಲಿಬೇಕು. ನಾವು ಹಿಂಗೆ ಮಾಡಬಾರ್ದು, ಅಧರ್ಮ ನಡೀಬಾರ್ದು, ಒಬ್ಬರಿಗೊಬ್ಬರು ದ್ವೇಷಿಸಬಾರ್ದು, ನಾವೆಲ್ಲರೂ ಕೂಡಿಯಾಗಿರಬೇಕು ಭಾರತೀಯರೆಲ್ಲ ಅನ್ನುವಂಥ ಒಂದು ಸಂದೇಶ ಜಗತ್ತಿಗೆ ಕೊಡುವಂಥವ್ರು ನಾವು. ಅಂಥ ಪಾಠವನ್ನು ಜನರಿಗೆ ಸಿಗಲಿ ಈ ನ್ಯಾಯಾಲಯದಿಂದ, ಈ ಒಂದು ಹೋರಾಟದಿಂದ ಅನ್ನುವಂಥದ್ದನ್ನು ಹಾರೈಸ್ತೀವಿ. ಹುಬ್ಬಳ್ಳಿಯಲ್ಲಿ ನೇಹಾ ಹಿರೇಮಠ ಅವರ ಘಟನೆ ಹುಬ್ಬಳ್ಳಿ ಜನ ಹಾಗೂ ರಾಜ್ಯದ ಜನ ತಲೆ ತೆಗೆಸುವಂತ ಕೆಲಸ ಆಗಿದೆ. ಇವತ್ತು ಮೃತ ತಂದೆ ತಾಯಿ ಹಾಗೂ ಅವರ ಮೃತರ ಮನೆತನಕ್ಕೆ ನಾವೆಲ್ಲರೂ ಒಂದು ಅವರ ನೋವಿನಲ್ಲಿ ಭಾಗಿಯಾಗಿದ್ದೇವೆ. ಇವತ್ತು ಇಂಥ ಘಟನೆಗಳು ಕಳೆದ 2 ತಿಂಗಳುಗಳಿಂದ ಬೆಂಗಳೂರಿನಲ್ಲಿ ಒಂದು ಘಟನೆ ಆಗಿದೆ, ಮೈಸೂರಿನಲ್ಲಿ ಒಂದು ಘಟನೆ ಆಗಿದೆ, ಮಂಗಳೂರಿನಲ್ಲಿ ಒಂದು ಘಟನೆ ಆಗಿದೆ. ಇಂಥ ಘಟನೆಗಳು ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಅಮಾಯಕ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ, ಅನ್ಯಾಯ ಆಗ್ತಾ ಇದೆ. ಇದರ ಅಂಗವಾಗಿ ನಾವು ಸಂವಿಧಾನ ಸುರಕ್ಷಾ ಸಮಿತಿ ಹಾಗೂ ಗಣೇಶ್ ಮಹಾಮಂಡಲದ ವತಿಯಿಂದ ಇವತ್ತು ಈ ಒಂದು ನೇಹಾ ಹಿರೇಮಠರಿಗೆ ನ್ಯಾಯ ಸಿಗಬೇಕು, ಅವಳ ಕುಟುಂಬಕ್ಕೆ ನ್ಯಾಯ ಸಿಗಬೇಕು. ಇನ್ನಿತರ ಘಟನೆಗಳು ಈ ರಾಜ್ಯದಲ್ಲಿ ಹುಬ್ಬಳ್ಳಿಯಲ್ಲಿ ನೀಡಲಾರ್ದಂಗೆ ಸರ್ಕಾರ ಅದಕ್ಕೆ ನಿಗಾ ವಹಿಸಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗುವುದಕ್ಕೆ ನಾವೆಲ್ಲ ಸೇರಿದಂಥ ಮಠಾಧೀಶರಾಗಲಿ, ಸಂವಿಧಾನ ಸುರಕ್ಷಾ ಸಮಿತಿಯವರಾಗಲಿ, ಅಹಿಂದ ಜಿಲ್ಲಾ ಅಧ್ಯಕ್ಷರಾಗಲಿ, ಗಜಾನನ ಮಹಾಮಂಡಲದ ಅಧ್ಯಕ್ಷರಾಗಲಿ ಹಾಗೂ ಇನ್ನಿತರ ಸಂಘ ಸಂಸ್ಥೆಗಳು ಸರ್ಕಾರವನ್ನು ಒತ್ತಾಯಿಸುತ್ತೇವೆ. ಮತ್ತು ಈ ಒಂದು ಘಟನೆಯನ್ನು ರಾಜಕೀಯವಾಗಿ ಬಳಸಿಕೊಳ್ತಾ ಇದ್ದಾರೆ. ಇವತ್ತು ಕೋಮು ಶಕ್ತಿಗಳು ಹುಬ್ಬಳ್ಳಿಯ ಒಂದು ಘಟನೆಯನ್ನು ಮುಂದಿಟ್ಟುಕೊಂಡು, ಚುನಾವಣೆ ದೃಷ್ಟಿಯನ್ನು ಇಟ್ಟುಕೊಂಡು ಇವತ್ತು ನೇಹಾಳ ಒಂದು ಕೊಲೆಯನ್ನು ರಾಜಕೀಯವಾಗಿ ಬೆಳೆಸಿ ಹಿಂದೂ ಮುಸ್ಲಿಂ ಹಾಗೂ ಒಂದು ಜನರಲ್ಲಿ ಭಯಭೀತಿಯನ್ನು ಹುಟ್ಟಿ ಆ ಒಂದು ವಾತಾವರಣವನ್ನು ಕೆಡಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಜನ ಕಿವಿಗೊಡಬಾರ್ದು. ಇಂಥ ಘಟನೆಯನ್ನು ಆಗಲಾರದಾಗೆ ನೇಹಾಳಿಗೆ ನ್ಯಾಯ ಸಿಗಬೇಕು. ಈ ಒಂದು ಶಕ್ತಿಗಳಿಗೆ ತಕ್ಕ ಪಾಠ ಕಲಿಸಲು ಇವತ್ತು ಜನ ಚುನಾವಣೆಯನ್ನು ಮುಂದಿಟ್ಟುಕೊಂಡು ಏನ್ ಮಾಡ್ತಾ ಇದ್ದಾರಲ್ಲ ರಾಜಕೀಯ, ನಾವೆಲ್ಲರೂ ಖಂಡಿಸುತ್ತೇವೆ. ಮತ್ತಿಗೆ ಹಿಂದಾದಂತ ಘಟನೆಗಳು ಸಹ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ನಲ್ಲಿ ಹಾಕಿ ಆ ಜನರಿಗೂ ನ್ಯಾಯ ಸಿಗೋದಕ್ಕೆ ನಾವು ಒತ್ತಾಯಿಸುತ್ತೇವೆ. ರುಕ್ಸಾನ್ ಆಗಲಿ, ಆಮೇಲೆ ಸೌಜನ್ಯ ಆಗಲಿ, ಹಾಗೂ ಮೈಸೂರಿನಲ್ಲಾಗ್ಲಿ, ಬೆಂಗಳೂರಿನಲ್ಲಾಗ್ಲಿ, ಮಂಗಳೂರಿನಲ್ಲಾಗ್ಲಿ ಆದಂತ ಹೆಣ್ಣು ಮಕ್ಕಳ ಮೇಲೆ ಅನ್ಯಾಯ ಅತ್ಯಾಚಾರವನ್ನು ಖಂಡಿಸುತ್ತಾ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ನಲ್ಲಿ ಈ ಒಂದು ಕೇಸನ್ನು ಹಾಕಿ ಆ ಒಂದು ಯುವತರಿಗೂ ನ್ಯಾಯ ಸಿಗೋದಕ್ಕೆ, ಆ ಮನೆ ತಂದೆ ತಾಯಿಗಳಿಗೂ ನ್ಯಾಯ ಸಿಗೋದಕ್ಕೆ ನಾವೆಲ್ಲರನ್ನು ಸರ್ಕಾರಕ್ಕೆ ಒತ್ತಾಯಿಸುತ್ತೇವೆ. ಹಾಗೂ ಇದಕ್ಕೆ ರಾಜಕಾರಣ ಮಾಡಲು ಹೊಂಟಂತ ಚುನಾವಣೆ ದೃಷ್ಟಿಯಿಂದ ಇಟ್ಟುಕೊಂಡು, ಧರ್ಮವನ್ನು ಮುಂದಿಟ್ಟುಕೊಂಡು ಇವತ್ತು ಸಂಘ ಪರಿವಾರದವರು ಹುನ್ನಾರ ನಡೆಸ್ತಾ ಇದ್ದಾರೆ. ಅದಕ್ಕೆ ಜನ ಕಿವಿಗೊಡಬಾರ್ದು, ಅವರಿಗೆ ತಕ್ಕ ಪಾಠ ಕಲಿಸಲು ನಾವು ಒತ್ತಾಯಿಸುತ್ತೇವೆ. ನೇಹಾ ಹಿರೇಮಠ ಅವರ ಒಂದು ಆತ್ಮಕ್ಕೆ ಆ ಭಗವಂತ ಶಾಂತಿಯನ್ನು ಕೊಡಲಿ, ಆಮೇಲೆ ಆ ಇಡೀ ಕುಟುಂಬಕ್ಕೆ ದುಃಖವನ್ನು ನಿವಾರಣೆ ಮಾಡುವಂಥ ಶಕ್ತಿಯನ್ನು ಭಗವಂತ ಕೊಡಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ, ಯಾವ ನೇಹಾ ಹಿರೇಮಠ ಅವರಿಗೆ ಆದಂಥ ಭೀಕರವಾದಂಥ ಕೊಲೆ ಏನಿದೆ ಅಲ್ಲ ಅದು ಎಲ್ಲರನ್ನು ಖಂಡಿಸ್ತೀವಿ. ಇವತ್ತಿನ ಸಂದರ್ಭದಲ್ಲಿ
ಎಲ್ಲ ಜಾತಿ ಧರ್ಮವನ್ನು ಎಲ್ಲರೂ ಬಿಟ್ಟು ನಾವೆಲ್ಲರೂ ಭಾರತೀಯರು. ನಮ್ಮ ಮಗಳಾಕಿ, ಅದಕ್ಕೆ ಆಕಿ ನ್ಯಾಯ ಕೊಡಿಸೋದ್ರ ಸಲುವಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರು ತ್ವರಿತ ನ್ಯಾಯಾಲಯವನ್ನೇ ಸ್ಥಾಪನೆ ಮಾಡಿದರು. ಆಮೇಲೆ CIDಗೆ ಕೂಡ ಅದನ್ನು ಕೊಟ್ಟರು. ಅದಕ್ಕೆ ಯಾವ ನೇಹಾಳನ್ನ ಕೊಲೆ ಮಾಡಿದಂಥ ಫಯಾಜ್ಗೆ ಉಗ್ರವಾದಂಥ ಶಿಕ್ಷೆ ಆಗಬೇಕು, ಕಠಿಣವಾದಂಥ ಶಿಕ್ಷೆ ಆಗಬೇಕು, ಅವನಿಗೆ ಗಲ್ಲು ಹಾಕಲಿ ಅಥವಾ ಎನ್ಕೌಂಟರ್ ಮಾಡಲಿ, ನಾವೆಲ್ಲರೂ ಸ್ವಾಗತ ಮಾಡ್ತಾ ಇದ್ದೇವೆ. ಅದೇ ರೀತಿ ಮೈಸೂರಲ್ಲಿ ಪಾಪ ಅಮಾಯಕ ಹೆಣ್ಮಗಳು ರುಕ್ಷಾನ್ ಅಂತಕ್ಕಂಥ ಒಬ್ಬ ಹೆಣ್ಮಗಳು ಪಾಪ ಆಕಿನ ಒಂದು ಪ್ರೀತಿಸಿ ಮದುವಾದಂಥ ಪ್ರದೀಪ್ ಅಂತಕ್ಕಂಥ ಒಬ್ಬ ಹುಡುಗ ರುಕ್ಷಾನ್ ಅಂತಕ್ಕಂಥ ಆ ಹುಡುಗಿನ ಪ್ರೀತಿಸಿ ಮದುವೆಯಾಗಿದ್ದ. ಪಾಪ ಒಂದು ಮಗುನು ಇತ್ತು, ತಾಯಿ ಮಗುವನ್ನು ಕೂಡ ಕೊಲೆ ಮಾಡಿಬಿಟ್ಟ ಯಾರು ಪ್ರದೀಪ್ ಅಂತಕ್ಕಂಥ ಹುಡುಗ. ಅದ್ರ ಬಗ್ಗೆ ಯಾವುದೇ ಮಾಧ್ಯಮದಲ್ಲಿ ಕೂಡ ಬರಲಿಲ್ಲ, ಯಾವುದೇ ಒಂದು ಟಿವಿಯಲ್ಲಿ ಬರಲಿಲ್ಲ ಕೂಡ, ಯಾವುದೇ ಒಬ್ಬ ನಾಯಕರು ಕೂಡ ಮನೆಗೆ ಹೋಗಲಿಲ್ಲ. ಯಾಕಂದ್ರೆ ಪಾಪ ಹುಡುಗಿ ಮುಸ್ಲಿಂ ಅಲ್ಲ. ಅದಕ್ಕೆ ಆಕಿನೂ ಕೂಡ ಭಾರತೀಯಳು, ಈ ನೆಲದಲ್ಲಿ ಹುಟ್ಟಿ ಈ ನೆಲದ ಮಣ್ಣಲ್ಲಿ ಬೆಳೆದಂತ ಒಬ್ಬ ಮಗಳಕ್ಕೆ, ನಮ್ಮೆಲ್ಲರ ಮಗಳು. ಆಕೆಯನ್ನ ಕೊಲೆ ಮಾಡಿದಂತ ಪ್ರದೀಪನ್ನು ಕೂಡ ತ್ವರಿತ ನ್ಯಾಯಾಲಯದಲ್ಲಿ ಕೂಡ ಆ ಕೇಸನ್ನು ತಗೊಳ್ಬೇಕು. ಸೌಜನ್ಯ ಕೇಸ್ ಇರ್ಬೋದು, ಚಿಕ್ಕಮಗಳೂರಲ್ಲಿ ನಡೆದಂತ ಕೇಸ್ ಇರ್ಬೋದು, ಗದಗಿನಲ್ಲಿ ನಡೆದಂತ ಕೇಸು, ಈ ಆಯಾ ಪಾಪ ಅಮಾಯಕರನ್ನು ಕೊಲೆ ಮಾಡಿದಂತ ಮನೆಗೆ ಪೂಜ್ಯ ಬುದ್ಧಿಯವರ ಒಂದು ನೇತೃತ್ವದಲ್ಲಿ ಇವತ್ತ ಸಂವಿಧಾನ ಜಾಗೃತ ಕಮಿಟಿಯವರು ಇರ್ಬೋದು, ನಮ್ಮ ಗಜಾನನ ಮಂಡಳ ಅಧ್ಯಕ್ಷರು ಇರ್ಬೋದು, ನಾವೆಲ್ಲರೂ ಕೂಡ ಶೀಘ್ರದೊಳಗ ಎಲ್ಲರ ಕುಟುಂಬಕ್ಕೋಗಿ ನಾವು ಧೈರ್ಯವನ್ನು ತುಂಬುವಂತ ಕೆಲಸ ಮಾಡಿ, ಜೊತೆಗೆ ಎಲ್ಲ ಪ್ರಕರಣಗಳನ್ನ ತ್ವರಿತ ನ್ಯಾಯಾಲಯದಲ್ಲಿ ಅವೆಲ್ಲ ಪ್ರಕರಣಗಳನ್ನು ತಗೋಬೇಕು, ನ್ಯಾಯವನ್ನು ಕೊಡಿಸ್ಬೇಕಂತಕ್ಕಂಥ ಒತ್ತಾಯವನ್ನ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ, ಸನ್ಮಾನ್ಯ HK ಪಾಟೀಲ್ರಿಗೆ, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರಿಗೆ ನಾವೆಲ್ಲರೂ ಕೂಡ ಒತ್ತಾಯವನ್ನ ಮಾಡೇ ಮಾಡ್ತೇವೆ. ಎಲ್ಲ ಪ್ರಕರಣಗಳನ್ನ ತ್ವರಿತ ನ್ಯಾಯಾಲಯದಲ್ಲಿ ತಗೊಳ್ಳುವಂತ ಒಂದು ವ್ಯವಸ್ಥೆಯನ್ನ ಮಾಡುವಂತ ಒಂದು ವ್ಯವಸ್ಥೆ ಆಗಬೇಕು. ಅದ್ರ ಬಗ್ಗೆ ನಾವೆಲ್ಲರೂ ಪ್ರತಿಭಟನೆಯನ್ನು ಕೂಡ ನಾವು ಮಾಡ್ತೇವೆ. ಎರಡನೇದ್ದು, ಇವರು ಎಂತ ಅಯೋಗ್ಯರದಾರಪ್ಪ ಅಂತಂದ್ರೆ ದೇಶದ ಕಾನೂನನ್ನೇ ಬದಲಾವಣೆ ಮಾಡ್ತೇವೆ ಅಂತ ಹೊಂಟಿದ್ದಾರ, ದೇಶದ ಹೆಸರನ್ನೇ ಬದಲಾವಣೆ ಮಾಡ್ತಕ್ಕಂತ ಹೊಂಟಿದ್ದಾರ. ಇನ್ನು ನಮ್ಮ ಬಗ್ಗೆ ಹೇಳೋದೈತೆ, ನಾವು ಈ ನೆಲದ ಕಾನೂನಿನೊಳಗೆ ನಾವೆಲ್ಲರೂ ಸಮಾನರು. ನಾವು ಕೂಡ ಈ ದೇಶದಲ್ಲಿ ಗಾಳಿ ತಗೋತೀವಿ, ಊಟ ಮಾಡ್ತೇವೆ, ನೀರು ಕೊಡ್ತೇವೆ, ನಾವೆಲ್ಲರೂ ಭಾರತೀಯರು. ಸಂವಿಧಾನದ ಒಳಗೆ ನಾವೆಲ್ಲರೂ ಬದುಕ್ತಾ ಇದ್ದೇವೆ. ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಕೊಟ್ಟಂತದ್ದು ನಮ್ಮ ಸಂವಿಧಾನ. ಸರ್ವ ಧರ್ಮಗಳನ್ನ ರಕ್ಷಣೆ ಮಾಡ್ತಕ್ಕಂಥದ್ದು ನಮ್ಮ ಸಂವಿಧಾನ. ನಮ್ಮ ಭಾರತ ದೇಶದ ಸಾರ್ವಭೌಮತ್ವವನ್ನು ಎತ್ತಿರಿದ್ದು ನಮ್ಮ ಸಂವಿಧಾನ. ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರಿದ್ದೇವೆ. ಆದ್ರೆ ಈ ದೇಶದ ನಾಗರಿಕರು, ಪ್ರಜೆಗಳೇನಿದಾವಲ್ಲ, ನಾವೇ ನಾಯಕರು, ಪ್ರಜೆಗಳೇ ನಾಯಕರು. ಪ್ರಜೆಗಳಿಗೆ ಅನ್ಯಾಯ ಏನಾರು ಆಗ್ತೈತಪ್ಪ, ನಾಗರಿಕರ ಅನ್ಯಾಯ ಆಗ್ತೈತೆ ಅಂತ ಏನಾದ್ರು ಕಂಡು ಬಂದ್ರೆ ನಾವೆಲ್ಲರೂ ರೊಚ್ಚಿಗೆಳ್ಬೇಕಾಗ್ತೈತಿ, ನಿಮ್ಮ ವಿರುದ್ಧ ಧ್ವನಿ ಎತ್ತಬೇಕಾಗ್ತೈತಿ. ಅದಕ್ಕೆ ಇಂಥ ವಿಚಾರಗಳನ್ನು ಇಟ್ಕೊಂಡು, ಭಾವನಾತ್ಮಕವಾದಂಥ ವಿಚಾರಗಳನ್ನು ಮುಂದಿಟ್ಕೊಂಡು ಸಮಾಜದಲ್ಲಿರ್ತಕ್ಕಂಥ ಶಾಂತಿಯನ್ನು ಕಲ್ಲ ಮಾಡುವಂಥ ವ್ಯವಸ್ಥೆಯನ್ನು ಮಾಡಬೇಡ್ರಿ. ಸಾಧು ಸಂತರು ಹುಟ್ಟಿದಂಥ ನಾಡು, ನಾವೆಲ್ಲರೂ ಶಾಂತಿಯಿಂದ ಬದುಕ್ತಾ ಇದ್ದೇವೆ, ಬಾಳ್ತಾ ಇದ್ದೇವೆ, ಸಹೋದರತ್ವ ಬಾಂಧವ್ಯದಿಂದ ನಾವು ಬಾಳ್ತಾ ಇದ್ದೇವೆ. ಅದಕ್ಕೆ ಯಾವ ನೇಹಾ ಹಿರೇಮಠ ಅವರ ಕುಟುಂಬಕ್ಕೆ ತ್ವರಿತ ನ್ಯಾಯಾಲಯದಲ್ಲಿ ನ್ಯಾಯ ಕೊಡಬೇಕಂತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ತ್ವರಿತ ನ್ಯಾಯಾಲಯವನ್ನು ಸ್ಥಾಪನೆ ಮಾಡಿದ್ದಾರಲ್ಲ, ರುಕ್ಷಾನ ಕುಟುಂಬಕ್ಕೆ ಅದೇ ನ್ಯಾಯಾಲಯದಲ್ಲಿ ನ್ಯಾಯವನ್ನು ಕೊಡಬೇಕು. ಸೌಜನ್ಯ ಕುಟುಂಬಕ್ಕೂ ಕೂಡ ಅದೇ ನ್ಯಾಯಾಲಯದಲ್ಲಿ ನ್ಯಾಯವನ್ನು ಕೊಡಬೇಕು. ಚಿಕ್ಕಮಗಳೂರಲ್ಲಿ ಆದಂಥ ಕೊಲೆ ಏನಿದೆಯಲ್ಲ, ಪಾಪ ಆ ತಾಯಿ ಮಕ್ಕಳು ಏನು ಸತ್ತಿದಾರಲ್ಲ, ಆ ಕುಟುಂಬಕ್ಕೆ ಕೂಡ ಯಾರೇ ಸತ್ತಿರಲಿ, ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜನ ಪಾಪ ಕೊಲೆಗೀಡಾಗಿ ಜೀವವನ್ನು ಕಳ್ಕೊಂಡ್ರಲ್ಲ, ಅವೆಲ್ಲ ಕುಟುಂಬಕ್ಕೂ ತ್ವರಿತ ನ್ಯಾಯಾಲಯದಲ್ಲಿ ತುರ್ತು ನ್ಯಾಯವನ್ನು ಕೊಡುವಂಥ ವ್ಯವಸ್ಥೆಯನ್ನು ಸನ್ಮಾನ್ಯ ಸಿದ್ದರಾಮಯ್ಯನವರು ಮಾಡ್ಬೇಕಂತೇಳಿ ನಾವೊಬ್ಬ ಹಿಂದೂ ವರ್ಗದ ನಾಯಕನಾಗಿ, ಜಿಲ್ಲಾಧ್ಯಕ್ಷನಾಗಿ, ನಾನೊಬ್ಬ ಭಾರತೀಯನಾಗಿ, ನಾನೊಬ್ಬ ಸ್ವಾಭಿಮಾನಿ ಕನ್ನಡಿಗನಾಗಿ, ಒಬ್ಬ ಕಾಂಗ್ರೆಸ್ ಪಕ್ಷದ ಮುಖಂಡನಾಗಿ ಇವತ್ತು ನಾನು ಆಗ್ರಹವನ್ನು ಮಾಡ್ತಾ ಇದ್ದೇನೆ. ಮುತ್ತಣ್ಣ ಚವಳ್ಳಿ, ಧಾರವಾಡ ಜಿಲ್ಲಾ ಹಿಂದ ಅಧ್ಯಕ್ಷರು. ಗಜಾನನ ಮಠ ಅವರಿಗೆ ಹತ್ಯೆ ಇದಕ್ಕೆ ನಮ್ಮ ರಾಜ್ಯಪಾಲ ಅವರು ತಕ್ಷಣ ಇದ್ರ ಬಗ್ಗೆ ಕ್ರಮ ಸರ್ಕಾರಕ್ಕೆ ಒತ್ತಾಯ ಮಾಡಬೇಕು. ಒಂದೊಂದು ತಿಂಗಳು ಒಳಗಾಗಿ ಅವ್ರಿಗೆ ಕಠಿಣ ಸಜೆ ಆಗಬೇಕು ಅಂತ. ಕುಲ ಕುಲ ಕುಲವೆಂದು ಹೊಡೆದಾಡೋ ಜನರೆಲ್ಲ ಕುಲದ ನೆಲೆ ತಿಳಿದಿಲ್ಲೋ ನಮಗ. ಕುಲ ಕುಲ ಕುಲವೆಂದು ಹೊಡೆದಾಡೋ ಜನರೆಲ್ಲ ಕುಲದ ನೆಲೆ ತಿಳಿದಿಲ್ಲೋ ನಮಗ. ಕುಲ ಕುಲ ಕುಲವೆಂದು ಹೊಡೆದಾಡೋ ಜನರೆಲ್ಲ ಕುಲದ ನೆಲೆ ತಿಳಿದಿಲ್ಲೋ ನಮಗ. ವಲಸ ಮೊಸದ ಉದ್ದ ಎಲುಬಿನ ಅಂದಿರ ಮಲಮೂತ್ರ ತುಂಬಿದ ಶರೀರವಿದೋ. ವಲಸ ಮೊಸದ ಉದ್ದ ಎಲುಬಿನ ಅಂದಿರ ಮಲಮೂತ್ರ ತುಂಬಿದ ಶರೀರವಿದೋ. ಮುಟ್ಟಿನ ಒಲೆಯಲ್ಲಿ ಹುಟ್ಟಿರುವುದು ಜಗವೆಲ್ಲ, ಮುಟ್ಟಬೇಡವ ಎಲ್ಲಿ ಹುಟ್ಟಿದನೋ. ಜಾತಿ ಜಾತಿ ಅಂತ ನಾವು ಜಗಳ ಮಾಡ್ತೇವ್ರಿ, ತಮ್ಮ ಜಾತಿ ಒಳಗ ನೀತಿ ಮರ್ತ ನಡ್ಯಾಕ
ಜಾತಿ ಒಳಗ ನೀತಿ ಮಾಡ್ತಾ ನಡ್ಯಾಕಂತವ್ರಿ ತಮ್ಮ ಸುಣಗಾರ ಮೈನ ಸುಣ್ಣ ತಂದ ಮನಿ ಸಾರ್ಸವ್ರಿ ಸುಡ್ಗಾರ ಮೈನ ಸುಣ್ಣ ತಂದ ಮನಿ ಸಾರ್ಸವ್ರಿ ತಮ್ಮ ಒಡ್ಡರ ಮೈನ ಒಳ್ಳ ತಂದ ಇಂಡಿ ಅರ್ದವ್ರಿ ಒಡ್ಡರ ಮೈನ ಒಳ್ಳ ತಂದ ಇಂಡಿ ಅರ್ದವ್ರಿ ತಮ್ಮ ಮತ್ತು ನಾವು ದೊಡ್ಡವ್ರಂತ ಶೀಲ ಮಾಡ್ತೇವ್ರಿ ಕುಲ ಕುಲ ಕುಲವೆಂದು ಹೊಡೆದಾಡು ಜನರೆಲ್ಲ ಕುಲದ ನೆಲೆ ತಿಳಿದಿಲ್ಲೋ ನಮಗ ಬಡಿಗಾರ ಮಾಡಿದ ಕಾಮನಿಗಾಗ ರೊಟ್ಟಿ ಬಡಿತೇವ್ರಿ ತಮ್ಮ ಕಮ್ಮಾರ ಮಾಡಿದ ತೈಮಿ ಒಳಗ ರೊಟ್ಟಿ ಸುಡ್ತೇವ್ರಿ ಕಮ್ಮಾರ ಮಾಡಿದ ತೈಮಿ ಒಳಗ ರೊಟ್ಟಿ ಸುಡ್ತೇವ್ರಿ ತಮ್ಮ ಕುಂಬಾರ ಮಾಡಿದ ಗಡಿಗೆ ಒಳಗ ಅನ್ನ ಮಾಡ್ತೇವ್ರಿ ಕುಂಬಾರ ಮಾಡಿದ ಗಡಿಗೆ ಒಳಗ ಅನ್ನ ಮಾಡ್ತೇವ್ರಿ ತಮ್ಮ ಮತ್ತು ನಾವು ದೊಡ್ಡವ್ರಂತ ಶೀಲ ಮಾಡ್ತೇವ್ರಿ ಕುಂಬಾರ ಮಾಡಿದ ಗಡಿಗೆ ಒಳಗ ಅನ್ನ ಮಾಡ್ತೇವ್ರಿ ತಮ್ಮ ಮತ್ತು ನಾವು ದೊಡ್ಡವ್ರಂತ ಶೀಲ ಮಾಡ್ತೇವ್ರಿ ಚಿಂಪ್ಗಾರಲದ ಅಂಗಿ ತೊಟ್ಟ ಗುಡಿಗೆ ಹೋಗ್ತೇವ್ರಿ ತಮ್ಮ ಮುಲ್ಲಾ ಚೂರಿ ಹಾಕಿದ ಬ್ಯಾಟಿ ನಾವು ಊಟ ಮಾಡ್ತೇವ್ರಿ ಚಿಂಪ್ಗಾರ ಹೊಲದ ಅಂಗಿ ತೊಟ್ಟ ಗುಡಿಗೆ ಹೋಗ್ತೇವ್ರಿ ತಮ್ಮ ಮುಲ್ಲಾ ಚೂರಿ ಹಾಕಿದ ಬ್ಯಾಟಿ ನಾವು ಊಟ ಮಾಡ್ತೇವ್ರಿ